ದ್ವಿತೀಯ PUCಗೆ ಇವತ್ತು 6ನೇ ತಾರೀಕು ಫಿಸಿಕ್ಸ್ ಪೇಪರ್ ನಡೆದಿದೆ. ಸೊ ಇದರ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ ನಾನು. ಕೀ ಆನ್ಸರ್ಸ್, MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಈಗ ಡೀಟೇಲ್ ಆಗಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಅದರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ನಿಮ್ಮ ಉತ್ತರಗಳು ಯಾವ ಸರಿ, ಎಷ್ಟು ಸರಿ, ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ ಅನ್ನೋದ್ರ ಮೇಲೆ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಎಲ್ಲ ಉತ್ತರಗಳು ಸರಿ ಇದ್ದಾವೆ. ಪಾರ್ಟ್ 1 ಒಂದು MCQ 3ನೇದೊಂದು ಮಿಸ್ ಮಾಡಿದ್ದೆ, ಅದು ಡಿ ಆನ್ಸರ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಹಾಗೆ ನೋಡ್ಕೊಳ್ಳಿ, ಈಗ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರೆ ಯಾವುದೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ನಾನು. ಸೊ ನಮ್ಮ ಕಾಲೇಜ್ನಲ್ಲಿ ಮಾಡಿದಂಥ PDF ಆನ್ಸರ್ಸನ್ನೇ ನಾನು ಹಂಗೆ ಡೌನ್ಲೋಡ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು. ನೀವೇ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಪ್ರಾಬ್ಲಮ್ಗೆ ಏನೇನು ಉತ್ತರ ಬಂದಿದ್ದಾವೆ, ಯಾವ್ಯಾವ ಆನ್ಸರ್ ಇದೆ ಅಂತಕ್ಕಂಥ ನೋಡ್ತಾ ಇದ್ದೀರಾ. MCQ ಮೊದಲನೇದು ಅವಾಗಲೇ ಹೇಳ್ದಂಗೆ ನೋಡ್ಕೊಳ್ಳಿ, ಎಲ್ಲ ಸರಿಯಾಗಿದ್ದಾವೆ. ಹಾಗೆ ಬಿಟ್ಟ ಸ್ಥಳ ಏನಿದೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅದು ಸಹ 4 ಅಂಕ 5 ಅಂಕದ್ದು ನೋಡ್ಕೊಳ್ಳಿ, ಅದನ್ನು ಹಾಕಿದ್ದೀನಿ. ಇನ್ನು ಪ್ರಾಬ್ಲಮ್ಗಳನ್ನೆಲ್ಲ ಅದೆಲ್ಲ ಸಾಲ್ವ್ ಮಾಡಿದ್ದೀವಿ ನೋಡಿ. ಈ ರೀತಿಯಾಗಿ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಗಳೆಲ್ಲ ಇದ್ದಾವೆ. ನೀಟಾಗಿ ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಉತ್ತರಗಳು ಫೈನಲಿ ಏನು ಬಂದಿದ್ದಾವೆ ಅಂತಕ್ಕಂಥ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಪ್ರಾಬ್ಲಮ್ಗಳಿಗೂ ಸರಿಯಾದಂಥ ಉತ್ತರಗಳನ್ನು ಕೊಟ್ಟಿದ್ದೀವಿ. ಅದೇನು ಉತ್ತರ ಬರೀಬೇಕು, ಎಷ್ಟು ಉತ್ತರ ಬರೀಬೇಕು ಅಂತಕ್ಕಂಥದ್ದೆಲ್ಲವನ್ನು ನೀಟಾಗಿ ಕೊಟ್ಟಿದ್ದೀವಿ. ಒಂದ್ಸಲಿ ಗಮನಿಸಿ. ಯಾವುದೇ ಕ್ವಶನ್ ಆಗ್ಬೋದು, ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡ್ಕೊಂಡು ನಿಧಾನಕ್ಕೆ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ನೋಡಿ, ಇದು ಈ ವರ್ಷ ವಿಜ್ಞಾನ ವಿಭಾಗದಲ್ಲಿ, ಸೈನ್ಸ್ ವಿಭಾಗದಲ್ಲಿ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ಗೆ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳಿವು. 100% ಸರಿಯಾದಂಥ ಉತ್ತರಗಳಿವು. ನೋಡ್ತಾ ಇದ್ದಾರೆ, ಎಲ್ಲ ಕ್ವಶನ್ಗಳಿಗೂ ಪ್ರಾಬ್ಲಮ್ಗಳಿಗೆ ಸಾಲ್ವ್ ಮಾಡಿದ್ದಾರೆ ನಮ್ಮ ಕಾಲೇಜಿನ ನುರಿತ ಉಪನ್ಯಾಸಕರುಗಳು. ಯಾವುದೂ ಸಹ ಎಲ್ಲೂ ಮಿಸ್ಟೇಕ್ ಆಗಿಲ್ಲ ಅಂದ್ಕೊತೀನಿ. ನೋಡ್ಕೊಳ್ಳಿ, ಏನಂತ ಮಿಸ್ಟೇಕ್ ಇದ್ದರೆ ಒಂದು ಕಾಮೆಂಟ್ ಮಾಡಿ, ನೋಡೋಣ. ಯಾವೂ ಇಲ್ಲ, ನೋಡ್ಕೊಳ್ಳಿ. ಈ ರೀತಿಯಾಗಿ ಇರ್ತಕ್ಕ ನೋಡಿ, ಎಲ್ಲ ಪ್ರಾಬ್ಲಮ್ಗಳನ್ನು ಚಿತ್ರ ರೂಪದಲ್ಲೆಲ್ಲ ಸಾಲ್ವ್ ಮಾಡಿ ಪಿಕ್ಚರ್ಗಳನ್ನು ಹಾಕಿದ್ದಾರೆ ನೋಡಿ. ಈ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಇದನ್ನು ಬಿಡಿಸಿ ಎಲ್ಲವನ್ನು ಸಾಲ್ವ್ ಮಾಡಿರ್ತಕ್ಕಂಥದ್ದು ನೋಡಿ. ಎಲ್ಲವೂ ಲಾಂಗ್ ಆನ್ಸರ್ ಆಗ್ಬೋದು, ಶಾರ್ಟ್ ಆನ್ಸರ್ ಆಗ್ಬೋದು, ಎಲ್ಲವನ್ನು ಬಿಡಿಸಿದರೆ ನೀವೊಂದ್ಸಲಿ ಚೆಕ್ ಮಾಡ್ಕೋಬೋದು. ನೀವು ಮಾಡಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳು ಹೆಂಗಿದ್ದಾವೆ, ಏನು ಆಗಿದ್ದಾವೆ, ಎಷ್ಟು ಬಂದಿದೆ ಆನ್ಸರು, ಎಷ್ಟು ಬರ್ಬೋದು ಮಾರ್ಕ್ಸ್ಗಳು, 100ಕ್ಕೆ 100 ಬರ್ತಾವ, 80ಗೆ 80 ಬರ್ತಾವ, ಅಥವಾ ಎಷ್ಟು ಬರ್ತವೆ, 15 ಪಾಸ್ ಆಗೋರಂತೂ ಇಲ್ಲೇ ನೋಡ್ಕೊಂಬಿಡ್ಬೋದು, ನಾವು ಪಾಸ್ ಆಗ್ತೀನೋ ಇಲ್ಲೋ ಅಂತಕ್ಕಂಥದ್ದು. ನೋಡ್ಕೊಳ್ಳಿ, ಈ ರೀತಿ ಇರ್ತಕ್ಕಂಥ ಆನ್ಸರ್ಗಳನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೀನಿ. ಕೀ ಆನ್ಸರು 100% ಸರಿ ಇರ್ತವೆ. ಇವೇ ಅಫಿಷಿಯಲ್ ಕೀ ಆನ್ಸರು ಆಗ್ತವೆ. ಬೋರ್ಡ್ ಏನು ಕೊಡ್ತಲ್ಲ ಅಫಿಷಿಯಲ್ ಕೀ ಆನ್ಸರು, ಅಲ್ಲೂ ಸಹ ಇದೇ ಬರ್ತಕ್ಕಂಥದ್ದು. ಯಾಕೆಂದರೆ ಅಂಥ ನುರಿತ ಶಿಕ್ಷಕರಿಂದ ಇದು ಸಾಲ್ವ್ ಆಗಿರ್ತಕ್ಕಂಥ ಪೇಪರ್ ಆಗಿರುತ್ತೆ. ಒಂದ್ಸಲಿ ನೋಡ್ಕೊಳ್ಳಿ. ಇದು ಇವತ್ತಿನ ಒಂದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ, ಫಿಸಿಕ್ಸ್ ಪೇಪರ್ಗೆ ಸಂಬಂಧಪಟ್ಟಂತಹ ಒಂದು ಕೀ ಆನ್ಸರ್ ಆಗಿತ್ತು ನೋಡಿ. ಇಷ್ಟಿದೆ, ನೀಟಾಗಿ ನೋಡ್ಕೊಳ್ಳಿ ನೀವು ಒಂದ್ಸಲಿ.